1944ರ ಫೆಬ್ರವರಿ 16ರಂದು ದಾದಾ ಸಾಹೇಬ್ ಫಾಲ್ಕೆ ನಾಸಿಕ್ನಲ್ಲಿ ನಿಧನರಾದರು. ಭಾರತೀಯ ಚಲನಚಿತ್ರೋದ್ಯಮದ ಪಿತಾಮಹ ಎಂದು ಕರೆಯಲ್ಪಡುವ ದಾದಾ ಸಾಹೇಬ್ ಫಾಲ್ಕೆ ಅವರ ಪೂರ್ಣ ಹೆಸರು ಧುಂಡಿರಾಜ್ ಗೋವಿಂದ ಫಾಲ್ಕೆ. ದಾದಾ ಸಾಹೇಬ್ ಫಾಲ್ಕೆ ಭಾರತೀಯ ಚಿತ್ರರಂಗಕ್ಕೆ ಅಡಿಪಾಯ ಹಾಕಿದವರು. 1913ರಲ್ಲಿ ಬಿಡುಗಡೆಯಾದ ರಾಜ ಹರಿಶ್ಚಂದ್ರ ಭಾರತದ ಮೊದಲ ಚಲನಚಿತ್ರವಾಗಿತ್ತು. ಇದನ್ನು ಸ್ವತಃ ದಾದಾ ಸಾಹೇಬ್ ಫಾಲ್ಕೆ ತಯಾರಿಸಿದ್ದಾರೆ. ರಾಜ ಹರಿಶ್ಚಂದ್ರ ಮೊದಲ ಮುಖ್ಯಚಿತ್ರವೂ ಹೌದು. ಇದನ್ನು 1913ರ ಏಪ್ರಿಲ್ 21ರಂದು ಒಲಿಂಪಿಯಾ ಥಿಯೇಟರ್ನಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳ ಮುಂದೆ ಪ್ರದರ್ಶಿಸಲಾಯಿತು. ಈ ಚಲನಚಿತ್ರವನ್ನು ನಿರ್ಮಿಸಲಾದ ಆ ಸಮಯದಲ್ಲಿ ದೇಶವು ಬ್ರಿಟಿಷರಿಂದ ತನ್ನ ಸ್ವಾತಂತ್ರ್ಯಕ್ಕಾಗಿ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿತ್ತು. ಆದ್ದರಿಂದ ದಾದಾ ಸಾಹೇಬ್ ಫಾಲ್ಕೆ ಬ್ರಿಟಿಷರೊಂದಿಗಿನ ಹೋರಾಟದ ಆಧಾರದ ಮೇಲೆ ಈ ಚಿತ್ರದ ಕಥೆಯ ಅಡಿಪಾಯವನ್ನು ಹಾಕಿದ್ದರು. ಆ ಸಮಯದಲ್ಲಿ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಒಂದೇ ಒಂದು ಕನಸು ಬೆಳೆಯುತ್ತಿತ್ತು. ಅದೇ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಗೊಳಿಸುವುದು. ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಹರಿಶ್ಚಂದ್ರನನ್ನು ಹೇಗೆ ಪುಸಲಾಯಿಸಿ ಆತನಿಂದ ಸಿಂಹಾಸನವನ್ನು ಕಸಿದುಕೊಳ್ಳುತ್ತಾನೆ ಎಂಬುದನ್ನು ತೋರಿಸಲಾಗಿದೆ. ಈ ಚಿತ್ರದಲ್ಲಿ ಹರಿಶ್ಚಂದ್ರ ರಾಜ ಭಾರತದವನಾಗಿದ್ದು ಸಿಂಹಾಸನವನ್ನು ಕಿತ್ತುಕೊಂಡ ವ್ಯಕ್ತಿಯನ್ನು ಬ್ರಿಟಿಷರಿಗೆ ಹೋಲಿಸಲಾಗಿದೆ. ಆಗ ದಾದಾ ಸಾಹೇಬ್ ಫಾಲ್ಕೆಯವರ ರಾಜ ಹರಿಶ್ಚಂದ್ರ ಸಿನಿಮಾದ ಬಜೆಟ್ 15,000 ರೂಪಾಯಿ ಆಗಿತ್ತು. ಭಾರತದಲ್ಲಿ ಸಿನಿಮಾ ಆರಂಭಿಸಿದ್ದಕ್ಕಾಗಿ ಅವರ ಗೌರವಾರ್ಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದು 1969ರಲ್ಲಿ ಪ್ರಾರಂಭವಾಯಿತು. 1956ರ ಫೆಬ್ರವರಿ 16ರಂದು ಪ್ರಸಿದ್ಧ ಭಾರತೀಯ ಖಗೋಳಶಾಸ್ತ್ರಜ್ಞ ಮೇಘನಾಥ್ ಸಹಾ ದೆಹಲಿಯಲ್ಲಿ ನಿಧನರಾದರು. ಅವರು ಸಹಾ ಸಮೀಕರಣಕ್ಕಾಗಿ ವಿಶ್ವಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ಅವರು ದೆಹಲಿಯಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಅನ್ನು ಸ್ಥಾಪಿಸಿದರು. ಸಹಾ ಕೇವಲ ವಿಜ್ಞಾನಿಯಾಗಿರಲಿಲ್ಲ, ಬದಲಾಗಿ ಅವರು ಸ್ವಾತಂತ್ರ್ಯ ಚಳುವಳಿಯ ಭಾಗವೂ ಆಗಿದ್ದರು. 1952ರಲ್ಲಿ ಭಾರತದ ಮೊದಲ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಅವರು ಕಲ್ಕತ್ತಾದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಭಾರೀ ಬಹುಮತದಿಂದ ಗೆದ್ದಿದ್ದರು. ಅವರು ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರೊಂದಿಗೆ ರಾಷ್ಟ್ರೀಯ ಯೋಜನಾ ಸಮಿತಿಯಲ್ಲೂ ಸೇವೆ ಸಲ್ಲಿಸಿದ್ದರು. 2005ರ ಫೆಬ್ರವರಿ 16ರಂದು ಕ್ಯೋಟೋ ಪ್ರೋಟೋಕಾಲ್ ಜಾರಿಗೆ ಬಂದಿತು. ಕ್ಯೋಟೋ ಪ್ರೋಟೋಕಾಲ್ ಅನ್ನು 1997ರ ಡಿಸೆಂಬರ್ 11ರಂದು ಸಹಿ ಮಾಡಲಾಗಿತ್ತು. ಕ್ಯೋಟೋ ಪ್ರೋಟೋಕಾಲ್ ಎಂಬುದು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ರಚಿಸಲಾದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಇದು 192 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಭಾರತವು 2002ರ ಆಗಸ್ಟ್ 26ರಂದು ಕ್ಯೋಟೋ ಪ್ರೋಟೋಕಾಲ್ಗೆ ಸಹಿ ಹಾಕಿತು. ಆದರೆ ಕೆನಡಾ 2012ರ ಡಿಸೆಂಬರ್ನಲ್ಲಿ ಈ ಒಪ್ಪಂದದಿಂದ ಹೊರನಡೆಯಿತು.